ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯವರು ಮಾತನಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಗೂಂಡಾ ರೀತಿ ವರ್ತನೆ ಮಾಡುವಂತ ನಿಟ್ಟಿನಲ್ಲಿ ನೀವು ತೋರಿಸಬೇಡಿ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ರಾಜಕೀಯ ತರಬೇಡಿ, ವಿದ್ಯಾರ್ಥಿಗಳನ್ನ ಗೂಂಡಾಗಳಂತೆ ಬಿಂಬಿಸಬೇಡಿ. ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರ ಆಕ್ರೋಶ. ತಾವೇನ್ ಹೇಳ್ತೀರಿ? ಯಾವ ರೀತಿ ಸ್ಟಡಿ ಇರ್ತೈತಿ ಈ ಪ್ರಸ್ತುತವಾಗಿ ಆಗ್ತಿರುವಂತ ಬೆಳವಣಿಗೆ ಬಗ್ಗೆ ಏನ? ಈಗ ನೀಟ್ ಜೆ ಇವೆಲ್ಲ ಇರ್ತಾವಲ್ಲ, ನಮ್ಗೆ ಎಕ್ಸಾಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ BSc ಇವೆಲ್ಲ ಬಹಳ ಡಿಫಿಕಲ್ಟ್ ಇರ್ತಾವ. ಎಜುಕೇಶನ್ ಅನ್ನೋದು ಅಷ್ಟ್ ನಾವ್ ತಿಳ್ಕೊಂಡ್ರೆ ಸುಲಭ ಇರಂಗಿಲ್ರಿ. ಎದಕ್ಕಂದ್ರ ನೀವು ಒಂದ್ ಪೇಪರ್ನಾಗ ಈಗ ನೀಟ್ ಎಕ್ಸಾಮ್ದಾಗ ನೀವು ಬರೇ ಪಾಸ್ ಆಗ್ಬೇಕಂತ ಪೈಲಾ ಗುದ್ದಾಡ್ತೀರಿ. ಈಗ ಟಾಪ್ ಮಾಡ್ರು ಆ ಟಾಪ್ನಾಗ ನಿಮ್ ಲಿಸ್ಟ್ ನೀವು ಫುಲ್ ಮಾರ್ಕ್ಸ್ ತಂದಿರೂ ಲಾಸ್ಟಿಗೆ ಬರ್ತೈತಿ. ಯಾಕಂದ್ರ ಬಹಳ ಕಾಂಪಿಟೇಷನ್ ಅದ ಇದ್ರಾಗ. ಸೊ ನಾವ್ ರಾತ್ರಿ ಹಗಲು ದಿವ್ಸ ಊಟ ಬಿಟ್ಟು ಎಲ್ಲಾ ಬಿಟ್ಟು ಬರೇ ಅಭ್ಯಾಸ ಅಭ್ಯಾಸ ಅಭ್ಯಾಸ. ನಮಗೂ ಕೂಡ ಆಸೆ ಆಗಿತ್ತ ಹೊರಗೆ ನಮ್ ಫ್ರೆಂಡ್ಸ್ ಗತೆ ನಾವು ಕೂಡ ಹೊರಗೆ ಅಡ್ಡಾಡಿ ಫೋನ್ ನೋಡಿ ನಮಗೂ ಕೂಡ ಟೈಮ್ ಪಾಸ್ ಮಾಡೋ ಆಸೆ ಆಗಿರುತ್ತೆ. ಖರೆ ಅದನ್ನೆಲ್ಲ ಸೈಡಿಗೆ ಇಟ್ಟು ನಮ್ಮ ಮಮ್ಮಿ ಪಪ್ಪಾಕೊಂಡು ನೋಡಿ ಅವ್ರು ನಮ್ಮಲ್ಲಿ ಹೋಪ್ಸ್ ಇಟ್ಕೊಂಡಾರಲ್ಲ, ಅವ್ರ ಸಂಬಂಧ ಕಷ್ಟ ಪಡ್ಬೇಕಂತ ಹೇಳಿ ನಾವು ಕಷ್ಟ ಪಡ್ತೇವ್ರಿ. ನಾವು ಏನೆಲ್ಲ ನಮ್ದೆಲ್ಲ ಲೈಫ್ ಏನೈತಲ್ಲ ನಮ್ ಪರ್ಸನಲ್ ಲೈಫ್ ಅದ್ ಸೈಡಿಗೆ ಇಟ್ಟು ಬರೇ ಎಜುಕೇಶನ್ ಒಂದ ಕಾನ್ಸಂಟ್ರೇಷನ್ ಇಡ್ತೇವ್ರಿ. ಅದನ್ ಬಿಟ್ಟು ಯಾವ ಹುಡುಗರು ಫುಲ್ ಹಿಂಗ್ ಎಂಜಾಯ್ ಮಾಡ್ತಾರು, ಅವ್ರು ಬರೇ ಒಂದ್ ದಿವ್ಸ ನೈಟ್ ಪೇಪರ್ ಸಿಗ್ತೈತಂದ್ರೆ ನಮಗೆ ಹೆಂಗ ಅನ್ಸ್ಬಾರ್ದ್ರಿ. ನಮಗ್ ಬರೇ ಅವ್ರ ಸಂಬಂಧ ಅವ್ರು ಮಾಡಿದ್ ಒಂದ್ ಮಿಸ್ಟೇಕ್ ಸಂಬಂಧ ನಾವು ಬರೇ ಎಕ್ಸಾಮ್ ಬರೀಬೇಕಾಗತ್ತಂದ್ರೆ ನಮಗೂ ಕೂಡ ಮನ್ಸಿಗೆ ಹತ್ತೈತ್ರಿ. ಅದು ಇಷ್ಟು ಬೇಜಾರಾಗುತ್ತಲ್ಲ ಸರ್. ಆಮೇಲೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ನಮ್ ರೈಟ್ ಸಂಬಂಧ ನಾವು ಅಲ್ಲಿ ಇದನ್ನ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ನಮ್ಮನ್ನ ಲಾಠಿಲೇ ಹೊಡಿತಾರಿ ಸರ್. ಇದು ಎಲ್ಲಿ ನ್ಯಾಯ ಸರ್? ಸರ್ ಲಾಠಿಲೇ ಹೊಡೋದು ಸರ್ ಅಂದ್ರ ನಮ್ ದೇಶ ಮಕ್ಕಳ ರೋಡ್ ಮೇಲೆ ಇಳಿಬೇಕಾಗತೈತ್ರಿ ಸರ್. ಅದನ್ನ ವಿಚಾರ ಮಾಡ್ಬೇಕು. ಆ ಹುಡ್ಗನ್ ಲಾಠಿಲೇ ಹೊಡತಾರ ಸರ್. ಬ್ಯಾರೆ ಕಡೆಯಿಂದ ಇವ್ರು ಗುಂಡಾಗೊಂಡ್ ಕರ್ಸತಾರ ಸರ್. ಸ್ಟೂಡೆಂಟ್ಸ್ ನೋಡ್ಯಾಕ ನೀರ್ ಫೈರ್ ಮಾಡತಾರಿ ಸರ್, ಅದ್ ಸ್ಮೋಕ್ಸ್ ಬಿಡತಾರಿ ಸರ್, ನಮ್ ಬಗ್ಗೆ ಎಲ್ಲಾ ಉಲ್ಟಾ ಸೀದಾ ಆತಾರಿ ಸರ್. ಅದನ್ನೆಲ್ಲ ಇದನ್ ಮಾಡ್ಕೊಂಡು ನಾವ್ ಬರೀ ನಮಗ ಒಂದ್ ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಬೇಕಂತ ಕೇಳ್ತೀವಿ ಸರ್. ಅದಕ್ ಬಿಟ್ಟು ಮತ್ತೇನು ಕೇಳ್ತಿಲ್ಲ ಗೌರ್ಮೆಂಟಿಗೆ ಸರ್. ಹೋರಾಟ ಎಲ್ರೂ ಹಕ್ಕು, ಆದ್ರೆ ಹೋರಾಟದ ದಿಕ್ ತಪ್ಪಿಸ್ಬೇಕಂತ ಬೇರೆದವ್ರು ಬಂದು ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಸರ್. ಹಂಗ ಸ್ಟೂಡೆಂಟ್ಗಳೆಲ್ಲ ಅವ್ರು ಬಂದವರೆಲ್ಲ ದೇಶ ಏನು ವಿರೋಧ ಕೆಲಸ ಮಾಡುವಂತವ್ರು ಬಂದಿದ್ದಾರೆ ಒಳಗಡೆ, ಪ್ರತಿಭಟನೆ ಒಳಗಡೆ ಅಂತ ಸರ್. ಹಂಗ ಎಲ್ಲಾರು ಅಂತೂ ಆಗಂಗಿಲ್ರಿ ಸರ್. ಖರೆ ಅವ್ರೇನು ಮಾಡಿದ ಸಂಬಂಧ ನಮಗ್ ಇದನ್ನ ಸಿಗ್ಬಾರ್ದಿಲ್ಲ ರೀ ಸರ್. ನಮಗ್ ಪನಿಷ್ಮೆಂಟ್ ಸಿಗ್ಬಾರ್ದ್ರಿ. ಆಯ್ತು ಅವ್ರ ಬ್ಯಾರೆದವ್ರು ಬಂದಾರಿ ದಿಕ್ ತಪ್ಸತಾರಿ ಸರ್. ಖರೆ ಎಜುಕೇಶನ್ ಇದ್ದಾಗ ಇದನ್ನ ಎಲ್ಲಿಂದ್ರಿ ಸರ್? ಯಾವತ್ತು ಅಥವಾ ವೈದ್ಯರು ಯಾವತ್ತು ರಕ್ತನ ಬಯಸೋದಿಲ್ಲ, ಕಲ್ಲು ಹೊಡೆಯೋದಿಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡೋದಿಲ್ಲ. ಅವ್ರು ಹೊಡೆದವ್ರು ಎಲ್ರು ಬೇರೆದವ್ರು ಅನ್ನೊಂದು ಸರ್. ಹಂಗಾದ್ರೆ ಪೊಲೀಸರೇ ಗಪ್ಪಿರ್ತಾರಿ ಸರ್. ಅವ್ರು ನಮ್ಮನ್ನ ಹೊಡೆಯಕ್ ಪೊಲೀಸರು ಹೇಳಿದ್ರಿ ಸರ್. ಅಟೆಂಪ್ಟ್ ಮಾಡಿದ್ದೇನೆ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ಪೊಲೀಸರನ್ನು ಸರ್. ನಾವ್ ಎದಕ್ ಅಟೆಂಪ್ಟ್ ಮಾಡೋಣ ಸರ್? ನಮಗ್ ಬರೇ ರೈಟ್ ಸಂಬಂಧ ಕೇಳ್ತೇವ್ರಿ ಸರ್. ನಾವು ಸರ್ ಹಿಂಗೆಲ್ಲ ಸುಳ್ಳು ನಮ್ಮನ್ನ ಹಾದಿ ತಪ್ಸಿರ ಸರ್. ನಾವು ಬರೇ ನಮಗ್ ರೈಟ್ಸ್ ಕೊಡಂಗ್ ಕೇಳ್ತೇವ್ ಸರ್, ಮತ್ತೇನು ಕೇಳ್ತಿಲ್ಲ. ನಮಗ್ ಪ್ರಾಪರ್ ಎಜುಕೇಶನ್ ಕೊಡ್ರಿ, ನಮಗ್ ಪ್ರಾಪರ್ ಇದನ್ ಸ್ಕೋಪ್ ಕೊಡ್ರಿ, ನಾವ್ ಟ್ಯಾಲೆಂಟೆಡ್ ಇದ್ ನಮ್ ಟ್ಯಾಲೆಂಟ್ ಅನ್ನು ತೋರಿಸ್ಕೊಳಕ್ ನಮ್ಗೆ ಅವಕಾಶ ಕೊಡ್ರಿ ಅಂತ ಕೇಳ್ತೇವ್ರಿ ಸರ್. ಸರ್ಕಾರಕ್ಕ ಮೋದಿ ಅವ್ರಿಗೆ ಏನ್ ಹೇಳ್ತೀವಿ ಸರ್? ಮೋದಿ ಸರ್, ನಾನ್ ಹಿಂಗ ಯಾವ್ದು ಕಾಂಗ್ರೆಸ್ ಮೋದಿ ಇದು ಅಂಡರ್ಸ್ಟ್ಯಾಂಡಿಂಗ್ ಏಜ್ ಅಲ್ಲ ನಮ್ದ. ನಾವ್ ಯಾರಿಗೂ ಕೆಟ್ಟು ಬಯಸಬಾರ್ದು, ನಾವ್ ಯಾರು ಕೆಟ್ಟದಾರ ಅಂತ ಹೇಳ್ಬಾರ್ದು. ಯಾಕಂದ್ರೆ ನಾವ್ ಎರಡೂ ಸೈಡ್ ಇಂದ ವಿಚಾರ ಮಾಡ್ಬೇಕಾಕೈತಿ. ಬಟ್ ನಮಗ್ ಒಂದ್ ಪ್ರಾಪರ್ ಸರ್, ಯಾಕಂದ್ರೆ ಫ್ಯೂಚರ್ ಸರ್ ಈಗ ಒಂದ್ ಸ್ವಲ್ಪ ದಿವ್ಸ ಇವ್ರು ಇರ್ತಾರೆ ಸರ್. ಫ್ಯೂಚರ್ ಆಗೋರು ಅವ್ರ ಸಂಬಂಧ ಸರ್ ಏನ್ರ ಇಡ್ಬೇಕು. ಅವ್ರ ಟ್ಯಾಲೆಂಟ್ ಇರ್ತೈತ್ರಿ ಸರ್. ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಬಿಟ್ಟು ಬ್ಯಾರದವ್ರಿಗೆ ಇದನ್ ಮಾಡಿ ಸರ್. ನಮ್ ಇಂಡಿಯಾನಾಗ ಯಾರ ಟ್ಯಾಲೆಂಟೆಡ್ ಅದಾರಲ್ಲ ರೀ ಸರ್, ಅವ್ರೆಲ್ಲಾರು ಇವತ್ತು ರೋಡ್ ಮೇಲೆ ಅದಾರಿ ಸರ್. ಯಾರ 99% ಮಾಡ್ಯಾರ ಅವ್ರೆಲ್ಲಾ ರೋಡ್ ಮೇಲೆ ಹೊಡ್ಸ್ಕೊರತಾರಿ ಸರ್. ಅದನ್ನ ವಿಚಾರ ಮಾಡಕ್ ಯಾರ ಮನ್ಯಾಗ ರಾಜಾ ರಾಣಿಗತೆ ಇರ್ತಾರಿ, ಅವ್ರ ರೋಡ್ ಮೇಲೆ ಇವತ್ತು ಹೊಡ್ಸ್ಕೊರತಾರಂದ್ರ ಅವ್ರ ಮಕ್ಕಳಿಗೆ ನಾವ್ ಈಗ ಯಾರು ಹಲ್ಲೆ ಮಾಡತ್ತಾರ ಸರ್, ಅವ್ರ ಮಕ್ಕಳನ್ನ ರೋಡ್ ಮೇಲೆ ಕರೆಸಿ ಅವ್ರ ಬಡಾಕತ್ರಿ ಸರ್. ಅವ್ರಿಗೆ ಹೆಂಗ ಆಗ್ಬಾರ್ದ್ರಿ. ಸೊ ನಮ್ಗ್ ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಒಂದ್ ಕೊಡೋದು ಅನ್ನೋದು ಒಂದ ಬಯಸೋದ್ರಿ ಸರ್, ಮತ್ತೇನು ಅಲ್ಲ. ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಹೇಳೋದಿಷ್ಟೇ, ಗುಣಮಟ್ಟದ ಶಿಕ್ಷಣ ಇರಲಿ, ಜೊತೆಗೆ ಪಾರದರ್ಶಕ ಇರಲಿ, ಬಂದು ನಾವು ಬೀದಿಯಲ್ಲಿ ಹೋರಾಟ ಮಾಡುವಂತ ವ್ಯವಸ್ಥೆ ಇದೆ, ಅದನ್ನ ಸರಿಪಡಿಸುವಂತ ಕೆಲಸ ಆಗ್ಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮೊಟ್ಟ ಮೊದಲನೇ ಮಾತಂದ್ರೆ ಆತ್ಮಹತ್ಯೆ ಅನ್ನೋದು ಯಾರು ಕೂಡ ಸುಲಭವಾಗಿ ಜೀವ ಕಳ್ಕೊಳ್ಳೋದಿಲ್ಲ. ಯಾರ್ದಾದ್ರೂ ಜೀವ ಹೋಗುತ್ತೆ ಅಂದ್ರೆ ಅದ್ರ ಹಿಂದಿನ ನೋವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯವನ್ನ ಬದಿಗಿಡಬೇಕು. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ 90% ತೆಗೆಯೋದು ಸುಲಭದ ಮಾತಲ್ಲ. 99 ಬಹಳಷ್ಟು ಕಷ್ಟ. ಹಗಲು ರಾತ್ರಿ ವರ್ಷಗಳ ಡೆಡಿಕೇಶನ್ ಕನಸು. ಅವ್ರಿಗೆ ಕಲ್ಸಿ ನೀವು ಸನ್ಮಾನ ಮಾಡ್ಬೇಕಲ್ಲ. ನಮ್ಮ ಭಾರತದ ಮುಂದಿನ ಭಾರತ ಅವ್ರ ಕೈಯಲ್ಲಿರುತ್ತೆ. ಅವರೇ ಭವಿಷ್ಯದ ಪ್ರಜೆಗಳು. ಈಗಾಗಲೇ ಪ್ರಜೆಗಳಿದ್ದಾರೆ. ಅಂಥವ್ರನ್ನ ಕರೆಸಿ ಸನ್ಮಾನ ಮಾಡೋದನ್ನ ಬಿಟ್ಟು ನೀವು ನಡು ಬೀದಿಯನ್ನು ನಿಲ್ಲಿಸಿ ಹೊಡಿತಿರಲ್ಲ. ಒಂದ್ಸಲ ಹೊಡೆಸಿದವರು ರಾಜಕೀಯವನ್ನು ಬದಿಗಿಟ್ಟು ವಿಚಾರ ಮಾಡಿ. ನಿಮ್ಮ ಮುದ್ದ ಮಗುವನ್ನ ಯಾರಾದ್ರೂ, ಅದು ಟ್ಯಾಲೆಂಟೆಡ್ ಮಗುವನ್ನ ನಿಮ್ ಮನೆಗೆ ಬಂದು ಹೊಡೆದ್ರೆ ನೀವು ಸುಮ್ನಿರ್ತೀರಾ?
ಆ ನೋವನ್ನ ಸಹಿಸ್ಕೊಳ್ತೀರಾ? ಆ ಮಕ್ಕಳು ಆ ಅಪಮಾನವನ್ನ ಯಾವ ರೀತಿ ಸಹಿಸ್ಕೊಳ್ಬೇಕು? ಇದು ಖಂಡಿತ ಸಾಧ್ಯಲ್ಲ. ಇದು ತಪ್ಪಲ್ಲ, ಅಪರಾಧ, ಪಾಪ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಈ ರೀತಿ ಚೆಲ್ಲಾಟ ಮಾಡಬಾರ್ದು, ಹಿಂಸೆ ಖಂಡಿತ ಮಾಡಬಾರ್ದು. ಅವ್ರ ವಿದ್ಯಾರ್ಥಿಗಳೆಲ್ಲ ಗುಂಡಾಗಳು ಅನ್ನೋ ರೀತಿ ಬಿಂಬಿಸಿದ್ರಿ. ಎಷ್ಟೋ ಸಾವಿರ ಲಕ್ಷಾಂತರ ಪೋಷಕರ ಒಂದು ಕನಸನ್ನ ಹೊಡೆದ್ರಿ. ವಿದ್ಯಾರ್ಥಿಗಳ ಇನ್ಯಾವತ್ತೂ ಕೂಡ ನಾವು ಅಭ್ಯಾಸ ಮಾಡಬಾರ್ದಪ್ಪ, ಎಷ್ಟು ಮಾಡಿದ್ರೆ ಲಾಠಿ ಏಟ್ ತಿನ್ನೋದು ಅಂತಾದ್ರೆ ಯಾಕಾಗಿ ಅಭ್ಯಾಸ ಮಾಡಬೇಕು ಒಂದು ಪ್ರಶ್ನೆ ಬರಬಾರ್ದು. ಖಂಡಿತವಾಗಿಯೂ ಭಾರತದಲ್ಲಿ ಹೆಣ್ಮಕ್ಳನ್ನ ಗೌರವಿಸ್ತಾರೆ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂತ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತ ನಿಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು ಅನ್ನೋದು ನನ್ನ ಪ್ರಶ್ನೆ. ಮೊಟ್ಟ ಮೊದಲನೇ ಮಾತಂದ್ರೆ ಆತ್ಮಹತ್ಯೆ ಅನ್ನೋದು ಯಾರು ಕೂಡ ಸುಲಭವಾಗಿ ಜೀವ ಕಳ್ಕೊಳ್ಳೋದಿಲ್ಲ. ಯಾರ್ದಾದ್ರೂ ಜೀವ ಹೋಗುತ್ತೆ ಅಂದ್ರೆ ಅದ್ರ ಹಿಂದಿನ ನೋವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ರಾಜಕೀಯವನ್ನ ಬದಿಗಿಡಬೇಕು. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ 90% ತೆಗೆಯೋದು ಸುಲಭದ ಮಾತಲ್ಲ. 99 ಬಹಳಷ್ಟು ಕಷ್ಟ. ಹಗಲು ರಾತ್ರಿ ವರ್ಷಗಳ ಡೆಡಿಕೇಶನ್, ಕನಸು